ವೈ ಶುಡ್ ವಿ ಇನ್ವೆಸ್ಟ್ ಇನ್ ಸ್ಟಾಕ್ಸ್? ಯಾಕೆ ಸರ್, ಯಾಕೆ ಇನ್ವೆಸ್ಟ್ ಮಾಡಬೇಕು? ಬ್ಯಾಂಕ್ನಲ್ಲಿ ಬ್ಯಾಂಕ್ ಬೆಳೆದ ಹಾಗೆ ನಮ್ಮ ಎಫ್ ಡಿ ಎಷ್ಟು ಕೊಡ್ತೀವಿ ರಿಟರ್ನ್ ಅಂತ ಹೇಳಿರ್ತಾರೆ ಅಷ್ಟೇ ಕೊಡ್ತಾರೆ, ಅದರಲ್ಲಿ ನಮಗೆ ಜಾಸ್ತಿ ಕೊಡಲ್ಲ. ಆದರೆ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡಿದ್ರೆ ಈ ಎಷ್ಟೇ ಸಂಬಳ ಬರ್ತಾ ಇರ್ಬೋದು, ದುಡ್ಡು ಬರ್ತಾ ಇರ್ಬೋದು, ಯಾವ ದುಡ್ಡು ಗಟ್ಟಿ ಅಂತ ನೋಡಿದ್ರೆ ಯಾವ ದುಡ್ಡು ತಕ್ಕೊಳಕ್ಕೆ ಬರಲ್ಲೋ, ಅಂದರೆ ಪಿ ಎಫ್ ಇರ್ತಕ್ಕಂಥದ್ದು. ಆ ಕಂಪ್ನಿಗಳು ಮುಂದೆ ಹೋಗ್ತಾ ಇದ್ದಾವೆ ಅಂದರೆ ಜೊತೆಗೆ ದುಡ್ಡು ಹೂಡಿಕೆ ಮಾಡಿದ್ರೆ ಕಂಪ್ನಿ ಬೆಳೆದಾಗ ನಾವು ಕೂಡ ಬೆಳಿತೀವಲ್ವ. ಮೇಲೆ ಹೋಗುವಾಗ ಹೋಗುತ್ತಂಥದ್ದು, ಮೇಲೆ ಹೋಗ್ತಾ ಇದ್ದೀನಿ ಅಂತ. ಕೆಳಗೆ ಬೀಳುವಾಗ ಲಿಫ್ಟ್ ಅಥವಾ ಅದೇನೋ ಬಂಗಿ ಜಂಪ್ಸ್ ಅಂತಾರಲ್ಲ, ಮೇಲಿಂದ ಹಾರೋದು, ಅಷ್ಟು ಫಾಸ್ಟಾಗಿ ಬೀಳುತ್ತೆ. ನೀವು ಒಂದು ಸೆಕ್ಟರ್ನಲ್ಲಿ ದುಡ್ಡು ಹಾಕಿದರೆ ಏನಾಗ್ಬಿಡ್ಬೋದು ಅಂತ ಭಯ ಆಗ್ಬೋದು. ಇದು ಕಂಪ್ಲೀಟ್ ನಿಫ್ಟಿ ಬೀಸ್ನಲ್ಲಿ ಹಾಕಿಬಿಟ್ರೆ ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನೀವು ಇದಕ್ಕಿಂತ ಮುಂಚೆ ಕೂಡ ಮಹಾಮನಿ ಕಾರ್ಯಕ್ರಮ ನೋಡಿದ್ರೆ, ಮಹಾಮನಿ ಕಾರ್ಯಕ್ರಮದಲ್ಲಿ ಹೆಸರೇ ಹೇಳೋ ಹಾಗೆ ನಾವು ಮನಿ ಬಗ್ಗೆ, ಅಂದರೆ ದುಡ್ಡಿನ ಬಗ್ಗೆ ಮಾತಾಡ್ತೀವಿ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಸೊ ದುಡ್ಡು, ಇನ್ವೆಸ್ಟ್ಮೆಂಟ್ ಆದ ತಕ್ಷಣ ಅದು ನಮ್ಮ ಒಂದು ಸುಖಕರ ಜೀವನಕ್ಕೆ ಬೇಕಾದ ಸಾಧನೆಗಳು. ಹೀಗಾಗಿ ಇದ್ರ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ. ಸೊ ನೀವು ನೋಡಿದರೆ ಕೂಡ. ಸೊ ಇವತ್ತಿನ ಮಹಾಮನಿ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅವ್ರು ಯಾರು ಅಂದರೆ, ವೃತ್ತಿಪರ CA ಮಾಡಿ CA ಆಗಿದ್ದುಕೊಂಡು ನಂತರ ಅದನ್ನು ತ್ಯಜಿಸಿ ನಂತರ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟು ಒಬ್ಬ ಸ್ಟಾಕ್ ಇನ್ವೆಸ್ಟರ್ ಆಗಿ, ಸ್ಟಾಕ್ ಟ್ರೇಡರ್ ಆಗಿ ಮತ್ತು ಸ್ಟಾಕ್ ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೂರಾರು ಜನ ವಿದ್ಯಾರ್ಥಿಗಳಿಗೆ, ನೂರಾರು ಜನರಿಗೆ ಅವರು ಸಹಾಯ ಮಾಡಿದ್ದಾರೆ ತಮ್ಮ ಒಂದು ಸ್ಟ್ರಾಟಜಿಯ ಮೂಲಕ. ಇಂಥ ದಯಾನಂದ್ ಬೊಂಗಾಳೆ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಎಸ್, ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಒಂದಷ್ಟು ಜನ ಹೌದಾ ಅನ್ನೋ ಥರನೂ ನೋಡ್ತಿರ್ತಾರೆ. ಇದೆಲ್ಲ ನಮ್ಗೆ ಗೊತ್ತು ಬಿಡಿ, ಇದೆಲ್ಲ ಆಗಲ್ಲ ಅನ್ನೋ ಥರ. ಸೊ ದಯವಿಟ್ಟು ಆ ಪ್ರಶ್ನೆಗಳನ್ನಿಟ್ಟು ಮುಕ್ತ ಮನಸ್ಸಿನಿಂದ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಣ. ಸೊ ಮೊದಲನೇದಾಗಿ ಸರ್, ಸ್ಟಾಕ್ ನಾವೀಗ ಇನ್ವೆಸ್ಟ್ಮೆಂಟ್ ಅಂದರೆ ಸುಮಾರು ಬರುತ್ತೆ, ಸುಮಾರು ವಿಚಾರಗಳಿರ್ತವೆ. ನಾವು PF ಮಾಡ್ತೀವಿ, ಇನ್ಶೂರೆನ್ಸ್ ಮಾಡಿರ್ತೀವಿ. ಆದರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋವಂಥದ್ದು ಒಂದು ತುಂಬ ಮುಖ್ಯವಾದ ಆಪ್ಷನ್ನು. ಆದರೆ ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಭಾಳ ಜನ ಇಗ್ನೋರೆಂಟ್ ಆಗಿದ್ದಾರೆ, ಭಾಳ ಜನ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಅಂಥವ್ರಿಗೆ ನಾನೊಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ವೈ ಶುಡ್ ವಿ ಇನ್ವೆಸ್ಟ್ ಇನ್ ಸ್ಟಾಕ್ಸ್? ಯಾಕೆ ಸರ್, ಯಾಕೆ ಇನ್ವೆಸ್ಟ್ ಮಾಡಬೇಕು? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ CA ದಯಾನಂದ್ ಬೊಂಗಾಳೆ. ಸರ್, ನನಗೊಂದು ಪ್ರಶ್ನೆ ಕೇಳ್ತಾ ಇದ್ದೀರಿ, ಯಾಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತ. ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾಕೆ ಮಾಡಬೇಕು ಅಂದರೆ, ಎಲ್ಲರಿಗೂ ಒಂದು ಫೈನಾನ್ಷಿಯಲ್ ಗೋಲ್ಸ್ ಅಂತ ಇರುತ್ತೆ. ಸೊ ನಾನು ದುಡ್ಡು ಮಾಡಬೇಕು, ನನ್ನ ರಿಟೈರ್ಮೆಂಟಿಗೆ ಬೇಕು, ನನ್ನ ಮಕ್ಕಳ ಎಜುಕೇಷನ್ಗೆ ಬೇಕು, ಅಥವಾ ನಾನೊಂದು ಏನೋ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ನಾವು ಒಂದು ಹಣನ ಒಂದು ಕಡೆ ಹೂಡಿಕೆ ಮಾಡಿದ್ರೆ ಅದು ಬೆಳಿಬೇಕು. ಸರ್, ಬ್ಯಾಂಕ್ನಲ್ಲಿ ಇಟ್ಟರೆ ಹಾಗಾದ್ರೆ ದುಡ್ಡು ಬರಲ್ವಾ? ಬ್ಯಾಂಕ್ನಲ್ಲಿ ಬ್ಯಾಂಕ್ ಬೆಳೆದ ಹಾಗೆ ನಮ್ಮ FD ಎಷ್ಟು ಕೊಡ್ತೀವಿ ರಿಟರ್ನ್ ಅಂತ ಹೇಳಿರ್ತಾರೆ ಅಷ್ಟೇ ಕೊಡ್ತಾರೆ, ಅದರಲ್ಲಿ ನಮಗೆ ಜಾಸ್ತಿ ಕೊಡಲ್ಲ. ಆದರೆ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡಿದ್ರೆ, ಬ್ಯಾಂಕಿನ ಶೇರ್ಗೆ ಇನ್ವೆಸ್ಟ್ ಮಾಡಿದ್ರೆ ಕಂಪ್ನಿ ಅಂದರೆ ಬ್ಯಾಂಕ್ ಬೆಳೆದ ಹಾಗೆ ನಮ್ಮ ವ್ಯಾಲ್ಯೂಯೇಷನ್ ಕೂಡ ಬೆಳೀತಾ ಹೋಗುತ್ತೆ. ಸೂಪರ್ ಆಗಿ ಹೇಳಿ. ಅದೇ ರೀತಿ ಫಿಕ್ಸ್ಡ್ ರಿಟರ್ನ್ 5.5% ಕೊಡ್ತಾರೆ ಅಂತ ಅನ್ಕೊಳ್ಳೋಣ ಬ್ಯಾಂಕಲ್ಲಿ. ಆದರೆ ಸ್ಟಾಕ್ ಮಾರ್ಕೆಟ್ನ ಫಂಡಮೆಂಟಲ್ಸ್ ಚೆನ್ನಾಗಿ ಗೊತ್ತಿದ್ದು ಒಳ್ಳೆ ಶೇರ್ನ ಆಯ್ಕೆ ಮಾಡಿದ್ದೀರಿ ಅಂದರೆ ಒಂದೇ ದಿನಕ್ಕೆ 5% ಕೊಡ್ಬೋದು, ಒಂದೇ ದಿನಕ್ಕೆ 10% ರಿಟರ್ನ್ ಕೊಡ್ಬೋದು. ಹಾಗಾದರೆ ಮತ್ತೆ ಬೀಳುತ್ತಲ್ಲ ಸರ್ ಅಂತ ಪ್ರಶ್ನೆ ಕೇಳ್ಬೋದು ನೀವು ನನಗೆ. ಬಿದ್ದಾಗ ತೊಗೋಬೇಕು. ಯಾವಾಗ ತೊಗೋಬೇಕು? ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ ಅಂಥ ಸ್ಟಾಕ್ ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಬೇಕು. ಅದೇ ರೀತಿ ಈ ಸ್ಟಾಕ್ ಮಾರ್ಕೆಟಿಗೆ ನಮಗೆ ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಬೇಕೇ ಬೇಕು ಅಂತ ನಾವು ಮಾಡ್ತಾಯಿದ್ದೀವಿ. ಪ್ಲಸ್ ಪ್ರತಿ ವರ್ಷ ಡಿವಿಡೆಂಡ್ಸ್ಗಳು ಕೊಡ್ತಾರೆ ಕಂಪ್ನಿಯವರು. ಸೊ ಕಂಪ್ನಿ ಬೆಳೆದ ಹಾಗೆ ನಮಗೂ ಕೂಡ ಏನೋ ಡಿವಿಡೆಂಡ್ಸ್ ಮುಖಾಂತರ ದುಡ್ಡು ಬರ್ತಾ ಹೋಗುತ್ತೆ. ಮತ್ತು ನಿಮಗೆ 8th ವಂಡರ್ ಆಫ್ ದಿ ಫೈನಾನ್ಷಿಯಲ್ ಸೆಕ್ಟರ್ ಅಂದರೆ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಕರೀತಾರೆ. ಅಂದರೆ ನಾವು ಏನು ಹಳೆ ಕಾಲದಲ್ಲಿ ಕೇಳ್ತಾ ಇದ್ವಿ, ಬಡ್ಡಿ ಮೇಲೆ ಬಡ್ಡಿ, ಚಕ್ರ ಬಡ್ಡಿ, ಮರ ಬಡ್ಡಿ ಅಂತೆಲ್ಲ ಏನು ಕೇಳ್ತಾ ಇದ್ವಿ, ಆ ರೀತಿ ಫೆಸಿಲಿಟಿ ಸ್ಟಾಕ್ ಮಾರ್ಕೆಟ್ನಲ್ಲಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಾವು ಬೆಂಗಳೂರಿನಲ್ಲಿದ್ದೀವಿ. ಬೆಂಗಳೂರಿನಲ್ಲಿ ಭಾಳ ಮಾಡಿ ಒಂದು ಸೈಟ್ ತೊಗೊತೀವಿ ಅಂತ ಇಟ್ಕೊಳ್ಳಿ. ಆ ಒಂದು ಸೈಟು 20 ವರ್ಷ ಆದರೂ ಒಂದೇ ಸೈಟ್ ಇರುತ್ತೆ. ಡಬಲ್ ಆಗುತ್ತಾ? ಬಟ್ ದುಡ್ಡು ಡಬಲ್ ಆಗುತ್ತಲ್ಲ. ದುಡ್ಡು ಡಬಲ್ ಆಗಿರುತ್ತೆ, ಸೈಟ್ ಡಬಲ್ ಆಗುತ್ತಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಡಬಲ್ ಆಗುತ್ತೆ, ಶೇರ್ಸು ಡಬಲ್ ಆಗುತ್ತೆ. ಹೆಂಗೆ ಅಂದರೆ, ಒಂದು ಕಂಪ್ನಿ ಚೆನ್ನಾಗಿ ಬೆಳೀತು ಅಂದರೆ ಕಂಪ್ನಿ ಬೋನಸ್ ಶೇರ್ಸ್ನ ಇಶ್ಯೂ ಮಾಡ್ತಾರೆ. 1 ಶೇರಿಗೆ 1 ಶೇರು, 2 ಶೇರಿಗೆ 1 ಶೇರು, ಈ ಥರ ಮಾಡ್ತಾರೆ. ಸೊ ಡಿವಿಡೆಂಡ್ ಪ್ರತಿ ವರ್ಷ ಪ್ರಾಫಿಟ್ ಬಂದಂಗೂ ಸಿಗುತ್ತೆ, ಪ್ಲಸ್ ಬೋನಸ್ ಬೆನಿಫಿಟ್ಸು ಸಿಗುತ್ತೆ.
ಸೊ ಒಂದು ಶೇರ್ ಇರೋದು 2 ಶೇರ್ ಆಯಿತು. 2 ಶೇರಿಗೆ ಏನಾದರೂ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು ಮತ್ತೆ ಇನ್ನೂ 2 ಶೇರ್ ಕೊಟ್ಟರೆ 1 ಶೇರ್ ಇದ್ದು ನೆಟ್ ಎಫೆಕ್ಟ್ ನಿಮಗೆ 4 ಶೇರ್ ಆಯಿತು. ವ್ಯಾಲ್ಯೂಯೇಷನ್ ಪ್ರಕಾರ ವ್ಯಾಲ್ಯೂಯೇಷನ್ ಏರ್ತು, ಶೇರ್ಸ್ ಕೂಡ ಇನ್ಕ್ರೀಸ್ ಆಯಿತು. ಆದರೆ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಒಂದು ಲ್ಯಾಂಡ್ ಅಂದರೆ ಒಂದೇ ಲ್ಯಾಂಡ್, ಅದು 60-40. ಅದು ಇವತ್ತಿನ ಕಾಲದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಆ ಲ್ಯಾಂಡ್ ಉಳಿಸ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ಈ ಕಡೆಯಿಂದ ಒಂದು 10 ಅಡಿ, ಈ ಕಡೆಯಿಂದ ಒಂದು 2 ಅಡಿ ಏನಾರ ಹೊಡೆದ್ಬಿಟ್ರೆ ಹೋಯ್ತು ಅದನ್ನು ಕೂಡ. ಸೊ ಬಿಕಾಸ್ ಆಫ್ ದ್ಯಾಟ್ ವಿ ಶುಡ್ ಇನ್ವೆಸ್ಟ್ ಇನ್ ಟು ದಿ ಮಾರ್ಕೆಟ್. ಆಮೇಲೆ ದುಡ್ಡು ಬೇಕು, ಇಮ್ಮಿಡಿಯೇಟಾಗಿ ನನಗೆ ಯಾವುದೋ ಒಂದು ರಿಕ್ವೈರ್ಮೆಂಟ್ ಇದೆ, ಒಂದು ಮನೆಯೋ ಸೈಟೋ ಏನೋ ತೊಗೊಂಡು ಇನ್ವೆಸ್ಟ್ ಮಾಡಿರ್ತೀವಿ, ಇಮ್ಮಿಡಿಯೇಟಾಗಿ ಸೇಲ್ ಮಾಡೋಕ್ಕಾಗತ್ತಾರ? ತುಂಬ ಕಷ್ಟ. ಹೌದು. ಟೂ ಮಚ್ ಆಫ್ ಕಾಂಪ್ಲಿಕೇಶನ್ಸ್, ಅಂದರೆ ಲೀಗಲ್ ಕಾಂಪ್ಲಿಕೇಶನ್ಸು, ಲಾಯರ್ಸಿಗೆ ನಾವು ಏನಂದರೆ ನಾವು ಸರ್ಟಿಫೈ ಮಾಡಿಸ್ಕೋಬೇಕಾಗತ್ತೆ, ಪ್ರತಿಯೊಂದು ಇಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಮಾರ್ಕೆಟ್ನಲ್ಲಿ ಹಾಗಲ್ಲ. 9 ಗಂಟೆ 15 ನಿಮಿಷಕ್ಕೆ ಬೆಳಗ್ಗೆ ಮಾರ್ಕೆಟ್ ಓಪನ್ ಆದರೆ 1 ಕ್ಲಿಕ್ ಆಫ್ ಎ ಬಟನ್ ಯು ಕ್ಯಾನ್ ಸೆಲ್ ದಿ ಸ್ಟಾಕ್ಸ್. ಅದೇ ರೀತಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾವುಗಳು ಎಲ್ಲ ಏನಂದರೆ ಇವತ್ತು ಬೆಂಗಳೂರಿನಲ್ಲಿ 3 ಇಯರ್ಸ್ ಬ್ಯಾಕ್ ವೃದ್ಧಾಶ್ರಮಗಳು ಎಷ್ಟಿದ್ವು ಅಂದರೆ ಅದರ 3 ಪಟ್ಟು ಜಾಸ್ತಿ ಆಗಿದೆ ಅಂತೀಗ. ಅದರ ಅರ್ಥ ಏನು ಅಂದರೆ ಮಕ್ಕಳುಗಳು ನಮಗೆ ಚೆನ್ನಾಗಿ ನೋಡ್ಕೊಳಲ್ಲ ಅಂತಲ್ಲ. ಈಗ ನಾನು ಭಾಳಷ್ಟು ಜನ ಕೇಳ್ತೀನಿ, ನಿಮ್ಗಳಿಗೆ ಕಾನ್ಫಿಡೆನ್ಸ್ ಇದೆನಾ ನಿಮ್ಮ ಮಕ್ಕಳು ನಿಮಗೆ ನೋಡ್ಕೊತಾರೆ ಅಂತ? ಸರ್, ಕಾನ್ಫಿಡೆನ್ಸ್ ನನ್ನ ಮಕ್ಕಳ ಮೇಲಿದೆ ಸರ್, ಬಟ್ ನೋಡ್ಕೊತಾರೋ ಇಲ್ಲೋ ಅನ್ನೋದು ಸ್ವಲ್ಪ ಡೌಟ್ ಆಗುತ್ತೆ ಅಂತಾರೆ. ಯಾಕೆಂದರೆ ಮಕ್ಕಳು ಒಳ್ಳೆಯವರು ಇರ್ತಾರೆ, ಅವರಿಗೆ ಒಂದು ಪರಿಸ್ಥಿತಿ, ಅವ್ರಿಗೇನು ಸಿಚುವೇಶನ್ ಬಂದಿರುತ್ತೆ ನಮ್ಗೆ ಹೇಳೋಕ್ಕಾಗಲ್ಲ. ಸೊ ನಾವು ನಮ್ಮ ಮಕ್ಕಳಿಗೋಸ್ಕರ ದುಡ್ಡು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಇರಲಿ ಅಂತ ನೋಡ್ಕೊತೀವಿ, ಇನ್ನೊಬ್ರಿಗೋಸ್ಕರ ನಾವು ಜೀವನ ಮಾಡ್ತೀವಿ. ಕೊನೆಗೆ ನಮಗೊಂದು 60+ ಆದಾಗ ನಮಗೆ ಅಂತೇಳಿ ದುಡ್ಡಿರೋಂಗಿಲ್ಲ. ಕೊನೆಗೆ ಏನಾಗ್ತಾರೆ ಅಂದರೆ ಹೋಗಿ ಓಲ್ಡ್ ಏಜ್ ಹೋಮ್ಸ್ಗಳಿಗೆ ಹೋಗ್ತಾರೆ. ಸೊ ನಾವುಗಳು ವಿ ಹ್ಯಾವ್ ಟು ಆಲ್ವೇಸ್ ಸೆಕ್ಯೂರ್ ಯುವರ್ ಫೈನಾನ್ಷಿಯಲ್ಸ್, ಸೆಕ್ಯೂರ್ ಯುವರ್, ಸೊ ವಿ ಹ್ಯಾವ್ ಟು ಆಲ್ವೇಸ್ ಸೆಕ್ಯೂರ್ ಯುವರ್ ಫ್ಯೂಚರ್. ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಮಾಡಬೇಕು. ಸೊ ಇನ್ನೊಂದು ಅನಾಲಿಸಿಸ್ ಏನು ಹೇಳುತ್ತೆ ಅಂದರೆ, ಈ ಎಷ್ಟೇ ಸಂಬಳ ಬರ್ತಾ ಇರ್ಬೋದು, ದುಡ್ಡು ಬರ್ತಾ ಇರ್ಬೋದು, ಯಾವ ದುಡ್ಡು ಗಟ್ಟಿ ಅಂತ ನೋಡಿದ್ರೆ ಯಾವ ದುಡ್ಡು ತಕ್ಕೊಳಕ್ಕೆ ಬರಲ್ಲ. ಅಂದರೆ PF ಇರ್ತಕ್ಕಂಥದ್ದು, ಈ ಗ್ರ್ಯಾಚುಯಿಟಿ ಇರೋವಂಥದ್ದು, ಈ ಅಮೌಂಟ್ಗಳು ಲಾಸ್ಟಿಗೆ ರಿಟೈರ್ಮೆಂಟ್ ಆದಾಗ ಬರುತ್ತೆ. ಸರ್, ನಾನು ರಿಟೈರ್ಮೆಂಟ್ ಆದಮೇಲೆ ನನಗೊಂದು 70 ಲಕ್ಷ ಬಂತು ಸರ್ ಅಂತ ಕೇಳಿರ್ತೀರಿ ನೀವು. ಇಡೀ ಜೀವನ ಪರ್ಯಂತ ಕೆಲಸ ಮಾಡಿರ್ತಾರೆ, ಬಟ್ ದುಡ್ಡು ಸೇವ್ ಮಾಡೋಕ್ಕಾಗಿರಲ್ಲ. ಇದರಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾ ಹೋದರೆ ನಿಮಗೆ ಒಂದು ಆಪತ್ ಬಾಂಧವ ಥರ ನಿಮಗೊಂದು ಹಣ ಒಂದು ಶೇಖರಣೆ ಆಗಿರುತ್ತೆ. ಹಣ ಅಂದರೆ ಆಪತ್ ಬಾಂಧವ ಥರ ಅಂದರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ಸೇಲ್ ಮಾಡಿ ತೊಗೋಬೋದು ದುಡ್ಡು ಅನ್ನೋದು ಒಂದು. ಎರಡನೇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೊಂದು ಲಂಸಮ್ ಅಮೌಂಟ್ ಬರುತ್ತೆ ಅನ್ನೋದು. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಸೊ ತುಂಬ ಚೆನ್ನಾಗಿ ಹೇಳಿದರು. ನನಗೆ ಇನ್ನೊಂದು ಸುಮ್ಮನೆ ನಿಮಗೆ ಗೊತ್ತಿರೋ ವಿಚಾರನ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನಾವು ಪಾಲುದಾರರು ಆಗೋದು ಹೇಗೆ? 100% ಥ್ರೂ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್. ಕರೆಕ್ಟ್ ಸರ್. ನಮ್ಮ ದೇಶ ಅಭಿವೃದ್ಧಿ ಆದಾಗೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆದಾಗೆ, ನಮ್ಮ ದೇಶದ ಕಂಪನಿಗಳ ಅಭಿವೃದ್ಧಿ ಆದಾಗೆ ನಾವು ಕೂಡ ಅಭಿವೃದ್ಧಿ ಹೊಂತೀವಿ. ಆಮೇಲೆ ಅಭಿವೃದ್ಧಿಯಲ್ಲಿ ನಮ್ಮ ಪಾಲು ಕೂಡ ಇದೆ. ನಾವು ಕೂಡ ಇನ್ವೆಸ್ಟ್ ಮಾಡಿರೋದ್ರಿಂದ ಒಂದು ಬ್ರಿಡ್ಜ್ ಕಟ್ಟಬೇಕಾದ್ರೆ, ಒಂದು ನೇವಲ್ ಬೇಸ್ ಕಟ್ಟಬೇಕಾದ್ರೆ ನಾವು ಅದರಲ್ಲಿ ಪಾಲುದಾರರಾಗಿದ್ದೀವಿ. ಸೊ ಅದು ಒಂದು ಹೆಮ್ಮೆ ಕೂಡ ಆಗಿರಬೇಕು ಅಂತ ನನಗನ್ಸುತ್ತೆ. ಸೊ 100% ನಾವು, ಯಾಕಂದರೆ ಒಂದು ದೇಶದ GDP ಇನ್ಕ್ರೀಸ್ ಆಗಬೇಕು ಅಂದರೆ, ಅಥವಾ ನಮ್ಮ ಒಂದು ಅನ್ಎಂಪ್ಲಾಯ್ಮೆಂಟ್ ಇರಾಡಿಕೇಟ್ ಆಗಬೇಕು ಅಂದರೆ, ನಾವೆಲ್ಲ ಹೇಳ್ತೀವಿ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಬೇಕು. ಕಡಿಮೆ ಹೇಗಾಗುತ್ತೆ? ಇಂಡಸ್ಟ್ರೀಸ್ಗಳು, ಕಂಪ್ನೀಸ್ಗಳು ಬೆಳವಣಿಗೆ ಆದಾಗ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ನಮ್ಮ ಹಣನ ಮಾರ್ಕೆಟ್ನಲ್ಲಿ ನಾವು ಹೂಡಿಕೆ ಮಾಡ್ತೀವಿ ಅಂದರೆ ವಿ ಆರ್ ಆಲ್ಸೋ ಹೆಲ್ಪಿಂಗ್ ದಿ ಎಕಾನಮಿ ಟು ಗ್ರೋ. ಇನ್ನೊಂದು ವಿಚಾರ ಹೇಳ್ತೀನಿ ಸರ್, ನೀವು ಎಲ್ಲರೂ 1, 2, 3, 4 ಬಿಸ್ನೆಸ್ಗಳನ್ನು ಮಾಡ್ಬೋದು. ನಾವೇನಾದರೂ ಏರೋಪ್ಲೇನ್ ಬಿಸ್ನೆಸ್ ಮಾಡಲಿಕ್ಕಾಗತ್ತಾ? ಅಥವಾ ಲಿಕ್ಕರ್ ಕಂಪ್ನಿನ ನಾವು ಓಪನ್ ಮಾಡಲಿಕ್ಕಾಗತ್ತಾ? ಅಥವಾ ಯಾವುದೇ ಈಗ ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ನಾವು ಮಾಡಲಿಕ್ಕಾಗತ್ತಾರ? ಆಗಲ್ಲ. ಆದರೆ ಫಂಡಮೆಂಟಲಿ ಗುಡ್ ಕಂಪ್ನಿ, ಒಳ್ಳೆ ಪ್ರಮೋಟರ್ ಇದ್ದಾರೆ ಅಲ್ಲಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಇಸ್ ವೆರಿ ಗುಡ್ ಅಂತ ಅನ್ನಿಸ್ದಾಗ, ಎಥಿಕಲ್ ಕಂಪ್ನಿ ಅನ್ನಿಸ್ದಾಗ ಪ್ರತಿ ಕಂಪ್ನಿಗಳಲ್ಲೂ ನಾವು ಹೂಡಿಕೆ ಮಾಡ್ಬೋದು. ಅವರ ಸಕ್ಸಸ್ನಲ್ಲಿ, ಆ ಜರ್ನಿನಲ್ಲಿ ನಾವು ಕೂಡ ಪಾಲ್ದಾರರಾಗ್ಬೋದು ಮತ್ತು ಲಾಭ ಪಡಿಬೋದು ಅದರಿಂದ. ಎಸ್, ಡೆಫಿನೆಟ್. ಈಗ ರಿಲಯನ್ಸ್ ಕಂಪ್ನಿ ಮುಂದೆ ಹೋಗ್ತಾ ಇದೆ. ನಾನು ಯಾವ ಕಂಪ್ನಿಗೆ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ರಿಲಯನ್ಸ್ನ ಸಕ್ಸಸ್ ಜರ್ನಿನಲ್ಲಿ ನಾವು ಪಾಲ್ದಾರ ಆಗಬೇಕು ಇದರಲ್ಲಿ ಅಂದರೆ ಯು ಕ್ಯಾನ್ ಇನ್ವೆಸ್ಟ್ ಇನ್ ರಿಲಯನ್ಸ್. ಈಗ ಒಂದು ಟೆಕ್ನಾಲಜಿ ಬೇಸ್ಡ್ ಕಂಪ್ನಿ, ಇನ್ಫೋಸಿಸ್ ಇರ್ಬೋದು, TCS ಇರ್ಬೋದು, ಆ ಕಂಪ್ನಿಗಳು ಮುಂದೆ ಹೋಗ್ತಾ ಇದ್ದಾವೆ ಅಂದರೆ ಜೊತೆಗೆ ದುಡ್ಡು ಹೂಡಿಕೆ ಮಾಡಿದ್ರೆ ಕಂಪ್ನಿ ಬೆಳೆದಾಗ ನಾವು ಕೂಡ ಬೆಳಿತೀವಲ್ವ. ಸೊ ದಟ್ ಈಸ್ ವೈ ವಿ ಹ್ಯಾವ್ ಟು ಇನ್ವೆಸ್ಟ್ ದಿ ಮನಿ ಇನ್ ದಿ ಮಾರ್ಕೆಟ್. CA ದಯಾನಂದ್ ಬೊಂಗಾಳೆ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಸೊ ಬೇಸಿಕಲಿ ಒಬ್ಬ CA ಆಗಿದ್ದುಕೊಂಡು ಅದಾದ ನಂತರ ಅವರು ಟ್ರೇಡರ್ ಆಗಿ, ಟ್ರೈನರ್ ಆಗಿ, ಇನ್ವೆಸ್ಟರ್ ಆಗಿ ತಮ್ಮ ಜರ್ನಿನ ಮುಂದುವರಿಸಿದ್ದಾರೆ. ಮತ್ತು ಕೇವಲ ಸ್ವಂತಕ್ಕೋಸ್ಕರ ಲಾಭ ಮಾಡದೆ ಸಾರ್ವಜನಿಕರಿಗೆ ಆ ಒಂದು ಜ್ಞಾನದ
ಪಾಲನ್ನು ಕೊಡ್ತಾ ಅವ್ರಿಗೆ ಲಾಭ ಮಾಡೋದು ಹೇಗೆ ಅಂತ ಕಲಿಸ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದೆ, ಅದು ನೋಡ್ಕೊಂಬರೋಣ, ನಂತರ ಅವ್ರ ಜೊತೆಗೆ ಮಾತಾಡೋಣ. ನಾನು ದಯಾನಂದ್ ಅವರು ಸರ್ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಶೇರ್ಸ್, ಕಂಪನಿಗಳ ಬಗ್ಗೆ ಚಿಕ್ಕದಾಗಿ ಮಾತಾಡಿದ್ದೀವಿ. ಇದಕ್ಕಿಂತ ಮುಂಚೆ ಕೂಡ ಮಾತಾಡಿದ್ದೀವಿ. ನೀವು ಗೌರಿ ಶಕ್ಕಿ ಸ್ಟುಡಿಯೋ ಗಮನಿಸ್ಕೊಂಡು ಬಂದರೆ ಅದು ನೋಡಿರ್ತೀರ. ಆದರೆ ದಯಾನಂದ್ ಅವರ ಸ್ಟ್ರೆಂತ್ ಬೇರೆ ಇದೆ. ಅಂದರೆ ಈ ಎಲ್ಲದರ ಹೊರತಾಗಿ ಇನ್ನೊಂದು ಬೇರೆ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಯಾವ ವಿಚಾರ ಅಂದರೆ ಈವರೆಗೂ ನಾನು ಅಥವಾ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ನಾವು ಮಾತಾಡದಿರುವಂಥ ವಿಚಾರ. ಆ ವಿಚಾರ ಯಾವುದು ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಕರೆಕ್ಟಾ ಸರ್? ಕರೆಕ್ಟು. ಸೊ ಈ ವಿಚಾರದ ಬಗ್ಗೆ ಮಾತಾಡೋದು ಅವಶ್ಯಕತೆ ಇದೆ. ಯಾಕೆಂದರೆ ಇದು ನಮಗೆ ಹೊಸ ಜ್ಞಾನ, ನನಗೆ ಹೊಸ ಜ್ಞಾನ, ನಿಮಗೆ ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದಕ್ಕೆ ನಾವು ಬರ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದಷ್ಟು ಫಂಡಮೆಂಟಲ್ ಬೇಸಿಕ್ ಪ್ರಶ್ನೆಗಳನ್ನ ಕೇಳೋಣ. ಸರ್, ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಆದರೆ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನಮ್ಗೆ ಏನು ನೆನಪು ಬರುತ್ತೆ ಅಂದರೆ ಒಂದಷ್ಟು ಲಕ್ಷ ಅನ್ನೋ ಥರನೇ ತಲೆಗೆ ಬರುತ್ತೆ ಅಲ್ವಾ? ಸೊ ಕೆಲವೊಬ್ಬರಿಗೆ ಲಕ್ಷ ಇರ್ಬೋದು, ಕೆಲವೊಬ್ರಿಗೆ 1000 ಇರ್ಬೋದು, ಕೆಲವೊಬ್ರ ಹತ್ರ 100 ಇರ್ಬೋದು ಅಲ್ವಾ? ಸೊ ಯಾವ ಥರ ಒಬ್ಬ ಕಾಮನ್ ವ್ಯಕ್ತಿ ಒಂದು ಕೆಲಸ ಮಾಡ್ತಿರ್ತಾರೆ, ತಿಂಗಳಿಗೆ ಒಂದು 5,000 ಉಳಿಯುತ್ತೆ ಕೆಲವರಿಗೆ 500 ಉಳಿಬೋದು, ಕೆಲವರಿಗೆ 40,000 to 50,000 ಕೂಡ ಉಳಿಬಹುದು. ಕೆಲವರಿಗೆ ಉಳಿಯೋಕ್ಕೇನೂ ಇಲ್ಲ, ಆದರೆ ದುಡ್ಡಿದೆ, ರಿಟೈರ್ಡ್ ಆಗಿದ್ದಾರೆ ಅಥವಾ ಏನೊಂದು ಬಿಸ್ನೆಸ್ಸಲ್ಲಿ ಲಾಭ ಬಂದಿದೆ, ಒಂದು 20 ಲಕ್ಷ 30 ಲಕ್ಷ ದುಡ್ಡಿದೆ, 10 ಲಕ್ಷ ದುಡ್ಡಿದೆ, ಹೀಗೆ ಕೆಲವೊಬ್ರು ಇರ್ಬೋದು. ಸೊ ಈ ಥರ ಅಂದರೆ ಒಂದೇ ಸಲ ಇನ್ವೆಸ್ಟ್ ಮಾಡಬೇಕಾ ಅಥವಾ ಸಿಪ್ ಅಂತಾರಲ್ಲ ಆ ಥರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಯಾವ ಥರ ಸಜೆಸ್ಟ್ ಮಾಡ್ತೀರಿ ತಾವು ದಯಾನಂದ್ ಸರ್? ಸರ್, ನನಗೆ ಏನು ಅನಿಸುತ್ತೆ ಅಂದರೆ, ಒಬ್ಬ ಮನುಷ್ಯನ ಇನ್ಕಮ್ ಏನಿದೆ ಅವ್ರವ್ರಿಗೆ ತಕ್ಕ ಹಾಗೆ, ಕೆಲವರಿಗೆ 5,000 ಇನ್ಕಮ್ ಇರ್ಬೋದು, ಕೆಲವ್ರಿಗೆ 10,000 ಇರ್ಬೋದು, ಕೆಲವರಿಗೆ 1 ಲಕ್ಷ ಇರ್ಬೋದು. ಅವರ ಇನ್ಕಮ್ ಎಷ್ಟಿದೆ ಮಿನಿಮಮ್ 20% ಅಂತೂ ನೀವು ಸೇವ್ ಮಾಡಲೇಬೇಕು. ಸೇವ್ ಮಾಡಿ ಉಳಿದಿದ್ದ ದುಡ್ಡನ್ನು ಖರ್ಚು ಮಾಡ್ಬೇಕು. ಯಾವಾಗಲೂ ಫಸ್ಟ್ ಖರ್ಚು ಮಾಡಿ ಉಳಿದ ಮೇಲೆ ಅದನ್ನು ಇನ್ವೆಸ್ಟ್ ಮಾಡೋದಲ್ಲ, ಫಸ್ಟು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿ ಉಳಿದಿರೋ ದುಡ್ಡನ್ನು ಪ್ಲ್ಯಾನ್ ಮಾಡ್ಕೋಬೇಕು ಯಾವಾಗಲೂ. ಸೊ ನಿಮ್ಮ ಪ್ರಶ್ನೆ ಏನಿತ್ತು ನನಗೆ ಅಂದರೆ, ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಸಿಪ್ಸ್ನಲ್ಲಿ ಅಂದರೆ ಬಿಟ್ಸ್ ಬೈ ಬಿಟ್ಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿರಿ, ಇತ್ತೀಚಿನ ದಿನಗಳಲ್ಲಿ SIP ಅಂತ ಇದೆ, ಮ್ಯೂಚುವಲ್ ಫಂಡ್ಸ್ದು. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಅಂದರೆ, ಕಡಿಮೆ ಏಜ್ನಲ್ಲೇ ಸ್ಟಾರ್ಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ನ. ಫಾರ್ ಎಕ್ಸಾಂಪಲ್, ನಮ್ಮ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ 25-23 ಏಜಲ್ಲಿ ಇದ್ದರು ಅಂದರೆ ಏನು ಯೋಚನೆ ಮಾಡಬಾರ್ದು. ಸಣ್ಣ ಅಮೌಂಟ್ ₹500 ಆದರೂ ಪರವಾಗಿಲ್ಲ, ತಿಂಗಳಿಗೆ ಸ್ಟಾರ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಲಿಕ್ಕೆ. ಸೊ ನಿಮ್ಮ ಪ್ರಶ್ನೆ ನೆಕ್ಸ್ಟು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ದುಡ್ಡು ಅಂದರೆ ಲಮ್ಸಮ್ ಮಾಡಬೇಕಾ? ಅದೇ ಪ್ರಶ್ನೆ. ಅದು ಏನಾಗುತ್ತೆ, ಲಮ್ಸಮ್ ಅಂದರೆ ಒಬ್ಬರ ಹತ್ರ ಒಂದು 2 ಲಕ್ಷ ದುಡ್ಡಿದೆ ಫುಲ್ಲು, ಅಥವಾ 3 ಲಕ್ಷ ಇದೆ, 1 ಲಕ್ಷ ಇದೆ, ಅದನ್ನು ತೊಗೊಂಡೋಗಿ ಒಂದೇ ಸರಿಗೆ ಮಾರ್ಕೆಟ್ನಲ್ಲಿ ಹಾಕ್ಬೇಕು ಆ ದುಡ್ಡನ್ನ ಅಂತ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ನನಗನ್ಸೋದು ಆ ರೀತಿ ಮಾಡಬಾರದು. ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಅಥವಾ ಮಾಡೋದಿದ್ದರೆ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಬೇಕು. ಆ ಟೈಮ್ ಸೂಕ್ತವಾಗಿದೆನಾ? ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿದ್ರೆ ಮಾರ್ಕೆಟ್ ತುಂಬ ಹೈನಲ್ಲಿದೆ, 18,700 ನಿಫ್ಟಿಯ ಗಡಿನಲ್ಲಿದ್ದೇವೆ ನಾವು. ಈ ಟೈಮ್ನಲ್ಲಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಮಾರ್ಕೆಟ್ನಲ್ಲಿ ಹೆಂಗಾಗುತ್ತೆ ಅಂದರೆ, ಸ್ಟಾಕ್ ಮಾರ್ಕೆಟ್ ಹೇಗೆ ಅಂದರೆ, ಮೇಲೆ ಹೋಗುವಾಗ ಹೋಗುತ್ತಂಥದ್ದು, ಮೇಲೆ ಹೋಗ್ತಾ ಇದ್ದೀನಿ ಅಂತ. ಅಂದರೆ ನಿಧಾನ ಗತಿಯಾಗಿ ಒಂದೊಂದೇ ಮೆಟ್ಲುಗಳನ್ನು ಹತ್ಕೊಂಡು ಹೋಗುತ್ತೆ. ಕೆಳಗೆ ಬೀಳುವಾಗ ಲಿಫ್ಟ್ ಅಥವಾ ಅದೇನೋ ಬಂಗಿ ಜಂಪ್ಸ್ ಅಂತಾರಲ್ಲ, ಮೇಲಿಂದ ಹಾರೋದು, ಅಷ್ಟು ಫಾಸ್ಟಾಗಿ ಬೀಳುತ್ತೆ. ಸೊ ನಿಮಗೆ ಅದರದ್ದು ಒಂದು ಮಾಪನ ಮಾಡೋದು ಗೊತ್ತಿದೆ ಅಂದರೆ ಕರೆಕ್ಟಾಗಿ, ಆ ಡಿಪ್ಸ್ನಲ್ಲಿ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದು ನಿಜವಾಗ್ಲೂ ಸಪೋರ್ಟ್ ಝೋನ್ ಇದೆನಾ
ಅಂತ ಫೈನಾನ್ಷಿಯಲ್ ಅಡ್ವೈಸರ್ ಯಾರಾದರೂ ಆಗಿರ್ಬೋದು, ನಿಮಗೆ ಯಾರು ಕರೆಕ್ಟ್ ಅನಿಸುತ್ತೋ ಅವ್ರ ಹತ್ರ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಲಮ್ಸಮ್ ಮಾಡ್ತೀನಿ ಅಂದವರಿಗೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸರ್ ನಾನು SIP ಮಾಡ್ತೀನಿ ಅಂತಾರೆ. ಸರ್ ನನಗೆ SIP ಯಾವ ಮ್ಯೂಚುವಲ್ ಫಂಡ್ಸ್ನಲ್ಲಿ ಮಾಡಲಿ ಅನ್ನೋದು ಗೊತ್ತಿಲ್ಲ ಅಂದರೆ, ಇತ್ತೀಚಿನ ದಿನಗಳಲ್ಲಿ 2000 ಇತ್ತೀಚೆಗೆ ನಿಫ್ಟಿ ಬೀಸ್ ಅಂತ ಇದೆ. ಅಂದರೆ ನಿಫ್ಟಿ ಅಂದ್ರೇನು, ಒಂದು 50 ಕಂಪನಿಗಳ ಸಮೂಹ. ಇದು ಯಾವುದೋ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ದಂಗಲ್ಲ, ರಿಲಯನ್ಸ್ನಲ್ಲೋ ಇನ್ಫೋಸಿಸ್ನಲ್ಲೋ TCSನಲ್ಲೋ ಮಾಡ್ದಾಗಲ್ಲ, ಎಲ್ಲ 50 ಕಂಪನಿಗಳ ಆ್ಯಾವ್ರೇಜ್. ಇದರಲ್ಲಿ ಹೂಡಿಕೆ ಮಾಡೋದು ನನ್ನ ಪ್ರಕಾರ ಬಹಳ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಇದು. ಇದು ಯಾರ ಒಂದು ಅಡ್ವೈಸು ಬೇಕಾಗಲ್ಲ ಇದಕ್ಕೆ. ಈಗ ಒಂದು ನಿಫ್ಟಿಯ ಬೀಸ್ನ ಬೆಲೆ 200 ರೂಪಾಯಿ ಇದೆ. ಬೀಸ್ ಅಂತಂದರೆ ಈ ಮ್ಯೂಚುವಲ್ ಫಂಡ್ಸ್ ಗೊತ್ತಲ್ಲ ಸರ್, ಈ ಮ್ಯೂಚುವಲ್ ಫಂಡ್ಸ್ಗಳಿಗೆ ನಾವು ಯೂನಿಟ್ಸ್ ಅಂತ ಕರಿತೀವಿ. ಅದು ನಮ್ಮ ಅಕೌಂಟ್ನಲ್ಲಿ ಇರೋಲ್ಲ. ನಾವು ಯಾವ ಕಂಪ್ನಿನಲ್ಲಿ ಹೂಡಿಕೆ ಮಾಡ್ತೀವೋ ಮ್ಯೂಚುವಲ್ ಫಂಡ್, ಫಾರ್ ಎಕ್ಸಾಂಪಲ್ HDFC ಮ್ಯೂಚುವಲ್ ಫಂಡ್ಸ್ ಇದೆ, SBI ಮ್ಯೂಚುವಲ್ ಫಂಡ್ಸ್ ಇದೆ, ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮ್ಮ ದುಡ್ಡು ನಾವು ಆ ಕಂಪ್ನಿನಲ್ಲಿ ದುಡ್ಡು ಹಾಕಿರ್ತೀವಿ. ಅವರು ನಮ್ಮ ಪರವಾಗಿ ಎಲ್ಲ ಅಮೌಂಟ್ಗಳನ್ನು ಕಲೆಕ್ಷನ್ ಮಾಡಿ ಅವರು ನಮ್ಮ ಪರವಾಗಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಪ್ರತಿಯೊಂದು ಅವ್ರ ಅಕೌಂಟ್ನಲ್ಲಿರುತ್ತೆ. ನಮಗೆ ಯಾವಾಗ ಬೇಕು ಅವಾಗ ಅದನ್ನು ಯೂನಿಟ್ಸ್ನ ನಾವು ರಿಯಲೈಸ್ ಮಾಡ್ಕೋಬೋದು. ಆದರೆ ನಿಫ್ಟಿ ಬೀಸ್ ಅನ್ನೋದು ಹೊಸ ಕಾನ್ಸೆಪ್ಟು. ಇದು ಶೇರ್ಸು ಹಾಗೂ ಮ್ಯೂಚುವಲ್ ಫಂಡ್ಸ್ ಎರಡರನ್ನು ಮಿಕ್ಸ್ ಮಾಡಿ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ದಟ್ ಈಸ್ ಕಾಲ್ಡ್ ಆಸ್ ನಿಫ್ಟಿ ಬೀಸ್. ಅಂದರೆ BEES ಅಂದರೆ ಬೆಂಚ್ ಮಾರ್ಕ್ ಟ್ರೇಡೆಡ್ ಎಕ್ಸ್ಚೇಂಜ್ ಫಂಡ್ಸ್ ಅಂತ. ಸೊ ಇದ್ರ ಬೆನಿಫಿಟ್ಸ್ ಏನು ಅಂದರೆ, ಇದಕ್ಕೆ ನಾವು ಶೇರ್ಸ್ ಅಂತ ಕರೆಯಲ್ಲ, ಇದಕ್ಕೆ ಯೂನಿಟ್ಸ್ ಅಂತ ಕರಿತೀವಿ. ಹೇಗೆ ನಾವು ಮ್ಯೂಚುವಲ್ ಫಂಡ್ಸ್ನಲ್ಲಿ ಯೂನಿಟ್ಸ್ ಅಂತ ಕರಿತಿದ್ವೋ ಹಾಗೂ ಇದೇ ಥರ ಸ್ಟಾಕ್ ಮಾರ್ಕೆಟ್ನಲ್ಲಿ ನಮಗೆ ಬೀಸ್ ತೊಗೊಂಡಾಗ ಯೂನಿಟ್ಸ್ ಅಂತ. ಬಟ್ ಈ ಯೂನಿಟ್ಸು ಅವ್ರ ಹೆಸರಲ್ಲಿರಲ್ಲ, ನಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿರುತ್ತೆ. ಸೊ ದಟ್ ಈಸ್ ದ ಬ್ಯೂಟಿ. ನಿಫ್ಟಿ ಮೇಲೆ ಹೋದ ಹಾಗೆ ನಿಫ್ಟಿ ಬೀಸ್ ಕೂಡ ಮೇಲೆ ಹೋಗ್ತಾ ಹೋಗುತ್ತೆ. ಸೊ ನಿಫ್ಟಿ ಯಾವಾಗ ಬೀಳುತ್ತೆ, ಈಗ ಒಂದು ಕಂಪ್ನಿ ಯಾವುದೋ ಟಾಪ್ ಕಂಪ್ನಿ ಅಂತ ಯಾವುದಾದ್ರು ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ಅದು ನಾಳೆ 0 ಆಗೋ ಚಾನ್ಸಸ್ಸು ಇರ್ಬೋದೇನೋ. ಸಪೋಸ್ ಬಿಸ್ನೆಸ್ ಸರಿಯಾಗಿಲ್ಲ, ಫಾರ್ಚೂನ್ ಸರಿ ಇಲ್ಲ, 0 ಆಗ್ಬೋದು. ಆದರೆ ನಿಫ್ಟಿ ಬೀಸ್ ಮಾತ್ರ ಯಾವತ್ತೂ 0 ಆಗಲ್ಲ. ಯಾಕೆ ಅಂದರೆ, ಇವತ್ತು ಬೆಳಗ್ಗೆನೂ ಓದ್ತಾ ಇದ್ದೆ ನಾನು, ಈ ನಿಫ್ಟಿನಲ್ಲಿ 50 ಸ್ಟಾಕ್ಸ್ ಏನಿದ್ದಾವೆ ಇದರಲ್ಲಿ ಎಲ್ಲ ಸೆಕ್ಟರ್ಸ್ಗಳನ್ನ ತೊಗೊಂಡಿರ್ತಾರೆ. FMCG ಇರ್ಬೋದು, IT ಸೆಕ್ಟರ್ಸ್ ಇರ್ಬೋದು, ಆಟೋಮೊಬೈಲ್ ಇರ್ಬೋದು, ಫಾರ್ಮಸ್ಯೂಟಿಕಲ್ ಇರ್ಬೋದು. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ಯಾಕೆ ಮಾರ್ಕೆಟ್ ಬೀಳಲ್ಲ ಅಂತಂದರೆ, ಫಾರ್ಮಸಿ ಸಿಪ್ಲಾ ಇರ್ಬೋದು, ಸನ್ ಫಾರ್ಮಾ ಇರ್ಬೋದು, ಡಾಕ್ಟರ್ ರೆಡ್ಡಿಸ್ ಇರ್ಬೋದು, ಈ ಥರದ ಕಂಪ್ನಿಗಳು ನಮ್ಮ ದೇಶದಲ್ಲಿ ಒಂದು ಇವತ್ತು ಬೆಳಗ್ಗೆನೂ ಓದ್ತಾ ಇದೆ, ಮೋರ್ ದೆನ್ 10 crore ಡಯಾಬಿಟಿಸ್ ಇರೋವಂಥವ್ರು 10 ಕೋಟಿಗಿಂತ ಹೆಚ್ಚಿಗೆ ಜನ ಇದ್ದಾರೆ. ಪ್ರೀ ಡಯಾಬಿಟಿಸ್ನಲ್ಲಿರೋರು 13 ಕೋಟಿ ಜನ ಇದ್ದಾರಂತೆ. ಸೊ ಅವ್ರ ಹತ್ರ ದುಡ್ಡು ಇರಲಿ ಬಿಡಲಿ, ಅವರು ಮಾತ್ರೆ ತೊಗೊಳ್ಳೇಬೇಕಾ, ಔಷಧಿ ತೊಗೊಳ್ಳೇಬೇಕಲ್ವ. ಅವ್ರ ಹತ್ರ ದುಡ್ಡು ಎಷ್ಟಿದೆ, ನಾವು ಏನು ಕೆಲಸ ಮಾಡ್ತಿದ್ದೀವಿ, ನಾರ್ಮಲ್ ಜೀವನ ನಡೆಸಬೇಕು ಅಂದರೆ ಟ್ಯಾಬ್ಲೆಟ್ಸ್ ಬೇಕೇ ಬೇಕು. ಆ ಟ್ಯಾಬ್ಲೆಟ್ನ ಯಾರು ಮಾಡೋದು? ಆ ಟ್ಯಾಬ್ಲೆಟ್ ಮಾಡೋದು ಫಾರ್ಮಸ್ಯೂಟಿಕಲ್ ಕಂಪ್ನೀಸ್. ಸೊ ನೀವು ಆಟೋಮೊಬೈಲ್ ಇಲ್ದಂಗೆ ಇರ್ಬೋದು, ಮಾತ್ರೆ ಇಲ್ದಂಗೆ ಇರಲಿಕ್ಕಾಗಲ್ಲ ಅಲ್ವಾ. ಸೊ ದಿಸ್ ಇಸ್ ದ ರೀಸನ್. ಸೊ ನೀವು ಒಂದು ಸೆಕ್ಟರ್ನಲ್ಲಿ ದುಡ್ಡು ಹಾಕಿದರೆ ಏನಾಗ್ಬಿಡ್ಬೋದು ಅಂತ ಭಯ ಆಗ್ಬೋದು. ಇದು ಕಂಪ್ಲೀಟ್ ನಿಫ್ಟಿ ಬೀಸ್ನಲ್ಲಿ ಹಾಕಿಬಿಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಫೇಲ್ ಆಗೋವಂಥದ್ದು, ಅಥವಾ ಮಾರ್ಕೆಟ್ ತುಂಬ ಕ್ರ್ಯಾಶ್ ಆದರೂ ಕೂಡ ಒಂದು 2-3%, 5% ನೀವು ಡೌನಲ್ಲಿ ಇರ್ಬೋದು ಹೊರತು ದುಡ್ಡು ಕಳ್ಕೊಂಡ್ಬಿಡ್ತೀನಿ ನಾನು ಅನ್ನೋ ಒಂದು ಭಯ ಇರೋದಿಲ್ಲ. ಬಟ್ ಇನ್ವೆಸ್ಟ್ ಹೆಂಗೆ ಮಾಡೋದು ಸರ್ ಈ ನಿಫ್ಟಿ? ನಾರ್ಮಲ್ ನಿಮ್ಮದು ಡಿಮ್ಯಾಟ್ ಅಕೌಂಟ್ ಏನಿರುತ್ತೆ, ನಿಮ್ದು ಯಾವುದಾದ್ರೂ ಬ್ರೋಕರ್ ಅಕೌಂಟ್ ಇರ್ಬೋದು, ಝರೋದಾ ಅಂತಿದೆ, 5 ಪೈಸಾ ಅಂತಿದೆ, ಏಂಜಲ್ 1 ಅಂತಿದೆ, ಅಪ್ ಸ್ಟಾಕ್ ಇದೆ, ಸಾಕಷ್ಟು ಡಿಮ್ಯಾಟ್ ಅಕೌಂಟ್ಸ್ ಇದೆ. ಜಸ್ಟ್ ಹೋಗಿ ನಿಫ್ಟಿ NIFTY BEES ಅಂತ ಟೈಪ್ ಮಾಡಿದ್ರೆ ನಿಫ್ಟಿ ಬೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ 200 ರೂಪಾಯಿ ಒಂದು ಅಂದರೆ ನಿಮ್ಮ ಹತ್ರ 1000 ರೂಪಾಯಿ ಇದೆ, ಎಷ್ಟು ತೊಗೋಬೋದು? 5 ಬೀಸ್ ತೊಗೋಬೋದು. 5 ಬೀಸ್ ತೊಗೊಳ್ಳಿ. ಅಂದರೆ ಒಂದು ಕಂಪನಿ 5 ಸ್ಟಾಕ್ಸ್ಗಳನ್ನ ತೊಗೊಳ್ಳಿ. ಒಂದು ಕಂಪನಿ ಅಲ್ಲ, ಇದು ನಿಫ್ಟಿ ಬೀಸ್ ಅಂದರೆ ಎಲ್ಲ ಕಂಪ್ನಿಗಳ ಆ್ಯಾವ್ರೇಜು. ಓಕೆ, ಅಂದರೆ ಅದರಲ್ಲಿ 50 ಕಂಪನಿಗಳ ಹೆಸರುಗಳು ಬರಲ್ಲ? ಇಲ್ಲ, ಒಂದೇ ಒಂದು ನಿಫ್ಟಿ ಬೀಸ್ ಅಂದರೆ, ನಿಫ್ಟಿ ಅಂದರೆ ಎಲ್ಲ ಕಂಪ್ನಿ, ರಿಲಯನ್ಸ್ ಇರ್ಬೋದು, HDFC ಬ್ಯಾಂಕು, ITC, ಎಲ್ಲ ಕಂಪ್ನಿಗಳ ಆ್ಯಾವ್ರೇಜ್. ಸೊ ಇದರಲ್ಲಿ ಬೆನಿಫಿಟ್ ಏನು ಅಂದರೆ ಈಸಿಯಾಗಿ ನಾವು ಆ್ಯಾವ್ರೇಜ್ ಮಾಡ್ತಾ ಹೋಗ್ಬೋದು. ಆಮೇಲೆ ಈ ಮ್ಯೂಚುವಲ್ ಫಂಡ್ಸ್ ನಾವು ತೊಗೊಂಡ್ರೆ, ಆ ಮ್ಯೂಚುವಲ್ ಫಂಡ್ಸ್ ಕಂಪ್ನಿಗಳು ಎಕ್ಸ್ಪೆನ್ಸ್ ರೇಷಿಯೋ ಅಂತ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಚಾರ್ಜಸ್ನ ಅಲ್ಲಿ ಹಾಕ್ತಾರೆ. ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಇದ್ರೂ ಕೂಡ ತುಂಬ ನಾಮಿನಲ್ ಆಗಿ ಒಂದು ಬ್ರೋಕರ್ಸ್ ನಿಮಗೆ ಒಂದು ಚಾರ್ಜ್ ಮಾಡ್ತಾ ಇರ್ತಾರೆ. ದಟ್ ಈಸ್ ವೆರಿ ನಾಮಿನಲ್, ಇಗ್ನೋರಬಲ್. ಸೊ ದಿಸ್ ಇಸ್ ದ ಬೆನಿಫಿಟ್ ಆಫ್ ಇನ್ವೆಸ್ಟಿಂಗ್ ಇನ್ ಟು ದಿ ನಿಫ್ಟಿ ಬೀಸ್.
ಆ್ಯಾವ್ರೇಜಿಂಗು ಚೆನ್ನಾಗಾಗುತ್ತೆ, ಭಯ ಅನ್ನೋದಿರಲ್ಲ. ಮಾರ್ಕೆಟ್ ಏನೇ ಕ್ರಾಶ್ ಆದರೆ ಎಷ್ಟು 5% ಕಡಿಮೆ ಆಯಿತಾ, 10%, ಝೀರೋ ಆಗಲ್ಲ. ಬಟ್ ಸ್ಟಾಕ್ಸ್ನಲ್ಲಿ ಹಾಕಿದರೆ ಝೀರೋ ಆಗೋ ಸಾಧ್ಯತೆಗಳು ಇರ್ತವೆ. ಎಸ್, ಬಟ್ ಇದು ಲಾಂಗ್ ಟರ್ಮಲ್ಲಿ ಇದು ಅಂದರೆ ನೀವು ಬ್ಯೂಟಿಫುಲ್, ದಿ ಬೆಸ್ಟ್. ಸೊ ಸ್ನೇಹಿತರೆ, ಇದು ಒಂದು ಬೇಸಿಕ್ ಕ್ವಶನ್ಗಳನ್ನ ಇಟ್ಕೊಂಡು, ಅಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾರು ಮಾಡಬೇಕು, ಈ ಎಲ್ಲದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಆದರೆ ಸಿ ಎ ದಯಾನಂದ್ ಅವರು ಇದು ಮಾತ್ರವಲ್ಲ, ಇನ್ನೊಂದಷ್ಟು ಭಾಳ ಸ್ಟ್ರಾಟಜಿಕ್ ಆಗಿರೋ ಮೂವ್ಗಳ ಬಗ್ಗೆ ಹೇಳ್ಕೊಡ್ತಾರೆ ಮತ್ತು ಲಾಭವನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಷ್ಟವನ್ನು ಅನುಭವಿಸದೇ ಇರೋದು ಹೇಗೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ಕೊಡ್ತಾರೆ. ಅದರ ಮುಂದಿನ ಭಾಗದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ದಯಾನಂದ್ ಬಂಗಳ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಮಹಾಮನಿ ಕಾರ್ಯಕ್ರಮದ ಮೊದಲನೇ ಎಪಿಸೋಡ್, ಈ ಸರಣಿಯ ಮೊದಲನೇ ಎಪಿಸೋಡ್. ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಅಕಸ್ಮಾತ್ ಅರ್ಥ ಆಗದೆ ಇದ್ದರೆ, ಅಕಸ್ಮಾತ್ ಏನಾದರೂ ಅನುಮಾನಗಳಿದ್ದರೆ, ಪ್ರಶ್ನೆಗಳಿದ್ದರೆ, ಆಕ್ಷೇಪಣೆಗಳಿದ್ದರೆ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೊಂದು ದಿನ ಮತ್ತೆ ದಯಾನಂದ್ ಸರ್ ನಮ್ಮ ಸ್ಟುಡಿಯೋ ಬಂದಾಗ ಆ ಪ್ರಶ್ನೆಗಳನ್ನ ಕೂಡ ನಾವು ಅದಕ್ಕೆ ಉತ್ತರಿಸಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.